ಅದು ನಗರದ ಮಧ್ಯದಲ್ಲಿರುವ ಪ್ರದೇಶ. ಬೆಳಿಗ್ಗೆ ಬಂದು ನೋಡಿದ್ರೆ ಶಟರ್ ಮುರಿದ ದೃಶ್ಯ. ಅಂಗಡಿ ಮಾಲೀಕರಿಗೆ ಫುಲ್ ಶಾಕ್. ಇದು ಸಂತೋಷ್ ಪ್ಲಾಜಾ ಬಟ್ಟೆ ಮಳಿಗೆ ಕಳ್ಳತನ ಪ್ರಕರಣ. ಶುಕ್ರವಾರ ತಡರಾತ್ರಿ ಮುಧೋಳ ನಗರಸಭೆ ಬಳಿ ಇರುವ ಈ ಮಳಿಗೆ ಕಳ್ಳತನವಾಗಿದೆ. ಶಟರ್ ಮುರಿದು ಮೇಲೆತ್ತಿ ಕಳ್ಳರು ಒಳನುಗ್ಗಿ ದರೋಡೆಗೈದಿದ್ದಾರೆ. ಪೊಲೀಸರು, ಶ್ವಾನದಳ, ಬೆರಳಚ್ಚು ತಜ್ಞರು ಬೀಡು ಬಿಟ್ಟಿದ್ರು. ಒಳನುಗ್ಗಿದ ಕಳ್ಳರು ಗಲ್ಲ ಪೆಟ್ಟಿಗೆಯಲ್ಲಿದ್ದ ನಗದು ದೋಚಿದ್ದಾರೆ. ಬಟ್ಟೆಗಳನ್ನು ಕದ್ದಿದ್ದಾರೋ ಇಲ್ವೋ ಎಂಬುದು ಇನ್ನೂ ಗೊತ್ತಾಗಿಲ್ಲ. ನಗರದ ಮಧ್ಯಭಾಗದಲ್ಲೇ ಇರುವ ನಮಗೆ ರಕ್ಷಣೆ ಇಲ್ಲದಂತಾಗಿದೆ ಅಂತ ಮಾಲೀಕರು ಗೋಳು ತೋಡಿಕೊಂಡ್ರು. ತುಡುಗು ಮಾಡಿದ್ದಾರೆ. ಆದರೂ ಹಿಂಗೆ ತುಡುಗಾಗತ್ತು ಅಂದರೆ ಇಲ್ಲಿ ನಮಗೆ ಸೇಫ್ಟಿ ಅನ್ನೋದು ಇಲ್ದಂಗೆ ಆಗ್ತದೆ. ಅದು ಮತ್ತು ಇಂಥ ಮುಧೋಳದಂಥ ಹಾರ್ಟ್ ಆಫ್ ಸಿಟಿ ಮುಧೋಳ, ಅದು ಮುನ್ಸಿಪಾಲ್ಟಿ ಎದುರುಗಡೆ. ಇದು ಮತ್ತು ನಮಗೂ ಯಾರಿಗೆ ಏನು ಹೇಳ್ಬೇಕು ಅನ್ನೋದು ನಮಗೂ ಅರ್ಥ ಆಗಂಗಿಲ್ಲ. ಇದರ ಬದಲು ಪೊಲೀಸರು ಇದರ ಬದಲು ಆ್ಯಕ್ಷನ್ ತೊಗೊಂಡು ಆದಷ್ಟು ಬೇಗ ಇವು ಕಳ್ಳರನ್ನು ಹಿಡಿದು ಅವರಿಗೆ ನಮಗೆ ನ್ಯಾಯ ಸಿಗುವಂಗೆ ಮಾಡಬೇಕು. ಮತ್ತು ಇದು ಮುನ್ಸಿಪಾಲ್ಟಿಯ ಒಂದು ರಸ್ತೆ ಏನಿದೆಯಲ್ಲ, ಇದು ಮುಂದೆ ಲೈಟಿನ ಕಂಬಗಳು ಅದಾವು. ಇಲ್ಲಿ ಲೈಟಿನ ವ್ಯವಸ್ಥೆನೂ ಇಲ್ಲ. ರಾತ್ರಿ ಒಂದು ಲೈಟಿನ ವ್ಯವಸ್ಥೆ ಇರಲಿಲ್ಲ ಅಂದರೆ ನಮಗೆ ಎಲ್ಲರಿಗೂ ತೊಂದರೆ ಆಗ್ತದೆ. ಮತ್ತು ಹಿಂಗೆ ಕಳ್ಳತನ ಮಾಡಲಿಕ್ಕೆ ಅವರಿಗೆ ಅನುಕೂಲ ಆಗುತ್ತೆ. ಇಲ್ಲಿ ನಮ್ಮ ನಂಕರು ಒಂದು ಗಲ್ಲೆದೊಳಗೆ ಇದ್ದದ್ದು ಎಲ್ಲ ಕ್ಯಾಶ್ ಅಂಕರು ಎಲ್ಲ ತೊಗೊಂಡು ಹೋಗಿದ್ದಾರೆ. ಗಲ್ಲೆದೊಳಗಿಂದು ಅರ್ಬಿ ಅದು ಏನು ಹೋಗಿದ್ದಾರೆ, ಏನು ಹೋಗಿಲ್ಲ ಅರ್ಬಿ. ಆದರೂ ಇನ್ನೂ ನೋಡ್ಬೇಕು, ನಾವು ಏನು ನೋಡಿಲ್ಲ ಇನ್ನೂ ಈಗ ಫಿಂಗರ್ ಪ್ರಿಂಟ್ಸ್ ಅದು ಮಾಡಕತ್ತಾರೆ. ಈ ಥರ 10 ವರ್ಷದಿಂದ ಯಾವಾಗಲೂ ಏನೂ ಆಗಿಲ್ಲ. ಇದ ಫಸ್ಟ್ ಟೈಮ್ ಆಗಿದ್ರಿ. ಇದು ನಗರಸಭೆ ಮುಂಭಾಗವೇ ಈ ಗತಿಯಾದ್ರೆ ಇನ್ನು ಊರ ಹೊರಗಿರುವ ಜನರ ಪಾಡೇನು ಅಂತ ಆತಂಕವಾಗ್ತಿದೆ. ಕಳೆದ ಹಲವಾರು ದಿನಗಳಿಂದ ಕಳ್ಳರ ಹಾವಳಿ ಹೆಚ್ಚಾಗಿದೆ ಎಂಬ ಸುದ್ದಿಗಳು ಮುಧೋಳದಲ್ಲಿ ಕೇಳ್ತಾನೆ ಇತ್ತು. ಆದ್ರೀಗ ದೊಡ್ಡ ಕಳ್ಳತನದ ಮೂಲಕ ಆ ಭಯ ಮತ್ತಷ್ಟು ಹೆಚ್ಚಾಗಿದೆ. ತುಡುಗಾಗಿದ್ದಾರೆ ಸರ್. ನಮ್ಮ ಶಾಪ ರಾತ್ರಿ 12ರಿಂದ ಬಂದು ಒಂದು ಕಾರ್ ಗಾಡಿ ಬಂದೈತೆ ರೀ. ನಾ CC ಕ್ಯಾಮ್ರಾದಾಗ ಚೆಕ್ ಮಾಡೀನಿ ರೀ. 12 ಗಂಟೆಗೆ ಕಾರ್ ಗಾಡಿ ಬಂದ ಸರ್ಚ್ ಮಾಡಿ ಹೋಗಿದ್ದಾರೆ ರೀ. ಆಮೇಲೆ 1 ಗಂಟೆಗೆ ರಿಪೀಟ್ ಮತ್ತೊಮ್ಮೆ ಗಾಡಿ ಬಂದು ನಿಂತೈತೆ ರೀ. ಇದರಿಂದ ದೊಡ್ಡ ಒಂದು ಗ್ಯಾಂಗ್ ಐತೆ ಅನ್ನೋಂಗೆ ನನಗೆ ಅನುಮಾನ ಐತ್ರಿ ಸರ್. ಇದರ ಬದಲು ಪೊಲೀಸರು ಒಂದು ಕ್ರಮ ತೊಗೋಬೇಕ್ರಿ ಸರ್, ಭಾಳ ಅಂತೇಳಿ ನನ್ನೊಂದು ವಿನಂತಿ ಸರ್. ಮಾರುಕಟ್ಟೆಯೂ ಇಲ್ಲೇ ಇದೆ. ದಿನಂಪ್ರತಿ ಜನಜಂಗುಳಿಯಿಂದ ಕೂಡಿರುವ ಪ್ರದೇಶವಿದು. ಇಲ್ಲೇ ಹೀಗಿದ್ದಾಗ ದುರಾದೃಷ್ಟಕರ. ಎಕ್ಸ್ಪರ್ಟ್ ತಂಡದಿಂದ ಅಂಗಡಿ ಪರಿಶೀಲನೆಯಾಗಿದೆ. ಎಷ್ಟು ಹಣ, ಎಷ್ಟು ಮೌಲ್ಯದ ಸ್ವತ್ತು ಕಳುವಾಗಿದೆ ಎಂಬ ಮಾಹಿತಿ ಇನ್ನಷ್ಟೇ ತಿಳಿದು ಬರಬೇಕಿದೆ. ರನ್ ಟಿವಿ ನ್ಯೂಸ್, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.